Hey guys, welcome back to new vlog of me. ಸರಿಯಾಗಿ ಹೇಳು. Hello guys, welcome back to new vlog of my vlog. ನೀನ್ ಎಲ್ಲಿ ಕಲ್ತೆ ಇದನ್ನ? ಇದು ಯಾರು ನೋಡ್ಕೆ ಕಲ್ತೆ? ಸದೀಪ್. ಎಮ್ಮೆಯ ಮಕ್ಕಳ ತಾಯಿಗೆ ಅದೇನೋ ಎಲ್ರದ್ದು ಇಂಟ್ರೊಡಕ್ಷನ್ ಕೊಡು. ತಾಯಿ ಮಕ್ಕಳಿಗೆ ನಮಸ್ತೆ ಮಾಡ್ತಿರುವ ನನ್ನ ಶರತ್. ಲೇ ನೆಟ್ಟಿಗೆ ಹೇಳ. ನನ್ನ ಕನ್ನಡ ತಾಯಿಯ ಮಕ್ಕಳು ಎಲ್ಲ ಕನ್ನಡ ತಾಯಿಯ ಮಕ್ಕಳಿಗೆ ನಮಸ್ಕಾರ ಮಾಡ್ತಿರುವ ನಾನು. ಅಲ್ಲ ಸರಿಯಾಗಿ ಹೇಳ. ಗೊತ್ತಿಲ್ಲ ಶರತ್ ಇದು. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ ಮಾಡ್ತಿರುವ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರಗಳು. ಮತ್ತೆ ಇನ್ಯಾರು ನೋಡಿದ್ಯಾ? ಆಯ್ತು ಸುಮ್ಮನಿರಮ್ಮ. ಎಲ್ಲ ಕನ್ನಡ ತಾಯಿಯ ಮಕ್ಕಳಿಗೂ ನಾನೇ ನಮಸ್ಕಾರ ಮಾಡುತ್ತೆ. ಈ ನಿಮ್ಮ ಹೇಳು. ಆಯ್ತು ಇನ್ಯಾರು ನೋಡ್ದೆ ಹೇಳು. ಗೊತ್ತಿಲ್ಲ. ಆಯ್ತು ಬೇರೆ ಸಂಧಿಂದ ಹೇಳು. ಗೊತ್ತಿಲ್ಲ. ಈಗ ನೆಟ್ಟಿಗೆ ನನ್ನ ಹೆಸರು ನಾನು ಹೆಂಗ್ ಮಾಡ್ತೀನಿ ಹಂಗೆ ಹೇಳು. ಅಯ್ಯೋ ಗೈಸ್ ಎಲ್ರದ್ದು ಹೇಳೋನೆ ನಂದೇ ಹೇಳ್ತಾ ಇಲ್ಲ. ಹೇಳ. ನನ್ ಗೊತ್ತಿಲ್ವಾ? ಕಾಣಿಸ್ತಾ ಇದೀನ ನಾನು? ನಿನ್ನ ಅಷ್ಟೊಂದು ನೋಡಿಲ್ಲ. ಹಾ ನಿನ್ನ ಜಾಸ್ತಿ ಊಟವೇ ಮಾಡಿಲ್ವಲ್ಲ. ಅಮ್ಮ ಎಂತ ಮರ್ಯಾದಿ. ಎಲ್ಲಾರ್ದು ನೋಡ್ತಾರಂತೆ, ನಂದೇ ನೋಡಿಲ್ವ. ನೀನು ಯೂಟ್ಯೂಬೇ ಮಾಡಿಲ್ವಲ್ಲ ಕರೆ ನೋಡಿ. ಹಾ ನೀನ್ ಮಾಡು ಇದೆಯಲ್ಲ ಅಮ್ಮ. ಆಯ್ತಾ? ಕ್ಯಾಮ್ರಾ ಹಿಂಗ್ ಅನ್ಕೊಂಡು ಅಂತ ಓದಕ್ಕಾಗಲ್ಲ ನಿಮ್ಗೆ. ಹೇಳಿ ಇವಾಗ. ಆಯ್ತು ನಿತ್ಯಶ್ರೀ ಇದು. ಸೊ ಓಕೆ, ನಾನೇ ವೆಲ್ಕಮ್ ಕೊಡ್ತೀನಿ. ಇವನಿಗೆ ವೆಲ್ಕಮ್ ಮಾಡಕ್ ಬರಲ್ವಂತೆ. ಈಗ ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಹೇಳು ವೆಲ್ಕಮ್ ಮಾಡಿ. ನಂದು ಗೊತ್ತಿಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಇವತ್ತು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಸಂಜೆ. ಸೊ ನಾವು ಸ್ನ್ಯಾಕ್ಸ್ ಮಾಡ್ತಾ ಇದೀವಿ. ಕುಕಿಂಗ್ ವ್ಲಾಗ್ ಇದು. ಏನಂತಂದ್ರೆ ನಂದು ರಿಂಗ್ ಲೈಟ್ ಸೆಟ್ ಮಾಡಬೇಕಿತ್ತು, ಬಟ್ ಅದನ್ನ ಸೆಟ್ ಮಾಡ್ತಾ ಇದ್ರೆ ಹೊಗೆ ಬತ್ತೈತೆ, ಅದಕ್ಕೆ ಮಾಡಿಲ್ಲ. ತೋರ್ಸು. ಕುಕಿಂಗ್ ಚಾನಲ್ ಮಾಡೋರು ಈ ರಿಂಗ್ ಲೈಟ್ ಯೂಸ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ ಅಲ್ಲೇನಾ? ಇವಾಗ ನನ್ನ ತಂಗಿ ಏನ್ ಮಾಡ್ತಾಳೆ ಹೇಳಿ? ಬ್ರೆಡ್ ಆಮ್ಲೆಟ್ ಮಾಡ್ತಾಳೆ. ಬ್ರೆಡ್ ಆಮ್ಲೆಟೇನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೀನ್ ನನ್ನ ಕನ್ನಡ ಕೈ ಯಾಕೆ ಹಾಕೊಂಬಂದಿದ್ಯಾ? ನಾನು ಈರುಳ್ಳಿ ಕತ್ತರಿಸ್ತಾ ಇಲ್ಲ. ಗೈಸ್ ನಾನು ಅಡುಗೆ ಮಾಡ್ತೀನಿ, ಆದ್ರೆ ವಿಡಿಯೋ ಮಾಡೋರು ಯಾರು ಇಲ್ಲ, ಅದಕ್ಕೆ ನಾನು ಮಾಡಲ್ಲ. ಅವತ್ತು ಅಣ್ಣ ಮಾಡಿದ್ದು ಎಲ್ಲ ಸೀದು ಕರ್ಕಲು ಮಾಡ್ಬಿಟ್ಟಿದ್ರು. ನಾನು ನೀಟಾಗಿ ವೆಲ್ಕಮ್ ಮಾಡಿದ್ನಾ? ಗೈಸ್ ಟೈಮ್ ಬಂದು ಈಗ 6 ಗಂಟೆ ಆಗೈತೆ. ನಾವು ನನ್ನ ತಂಗಿ ನನ್ನ ತಮ್ಮ ಸ್ನ್ಯಾಕ್ಸ್ ಮಾಡ್ತಾ ಇದೀವಿ. ಸ್ನ್ಯಾಕ್ಸ್ ಏನು ಅಂತಂದ್ರೆ ಬ್ರೆಡ್ ಆಮ್ಲೆಟ್ ಅಲ್ವಾ? ನೀನು ಏನಂತ ಕೂದೆ ಅಂತ ಕಣ್ಣಲ್ಲಿ ಬಸ್ಕೊತಿದ್ಯಾ? ಈ ವಿಡಿಯೋ ಕುಕಿಂಗ್ ಆಗಿರುತ್ತೆ. ಕುಕಿಂಗ್ ಬ್ರೆಡ್ ಆಮ್ಲೆಟ್ ಅಲ್ಲ, ಕುಕಿಂಗ್ ಅಂದ್ರೆ ಸ್ನ್ಯಾಕ್ಸ್. ರೋಹನ ಓವರ್ ಆಕ್ಟಿಂಗ್ ರೋಹನ್. ಟ್ರಿಬಲ್ ಆಕ್ಟಿಂಗ್. ಓವರ್ ಆಕ್ಟಿಂಗ್ ರೋಹನ್. ಟ್ರಿಬಲ್ ಆಕ್ಟಿಂಗ್. ಮಾನ್ಯ ಸೈಲೆಂಟ್ ಮಾನ್ಯ. ನಮ್ಮ ಅಮ್ಮ ಹೆಂಗ್ ಕರಿತದೆ ಹೇಳಿ ಮಾನಿನ? ಗೂಬೆ ಮಾನ್ಯ ಅಲ್ಲ, ಗೂಬೆ ಮಾನ್ಯ. ಅಲ್ಲ ಅದೇನಂತೆಲ್ಲ ಮಳ್ಳಿ ಮನ್ಯನ ಗೂಬೆ ಮನ್ಯನ ಮಾನ್ಯ. ನಮ್ಮಮ್ಮ ಏನು ಮಳ್ಳಿ ಮಾನ್ಯ ಅಂತ ಕರೀತೆ ನಿನ್ನ. ಗೈಸ್ ಏನ್ ಗೊತ್ತಾ ಗೈಸ್, ನನ್ನ ತಂಗಿ ಬಾರಿ ಮಳ್ಳಿ ಗೈಸ್. ಸೊ ಬ್ರೆಡ್ ಆಮ್ಲೆಟ್ ಮಾಡಕ್ಕೆ ಏನೇನ್ ಬೇಕು ತಂಗಿ ಹೇಳು ತಂಗಿ. ಅಯ್ಯಲ್ಲ ಶಕ್ತಿಮಾನ್. ಏನಂದ್ರೆ ನನ್ನ ತಂಗಿ ಸಖತ್ತಾಗಿ ದಪ್ಪಕೊಳ್ಳಲ್ವಾ? ಜಿಮ್ ಬಾಡಿ. ಅಲ್ಬೇಡ ಸುಮ್ಮನಿರು ಆಯ್ತು. ಹಾಕೊಳಿಸ್ತೀಯಾ? ಅಲ್ಬೇಡ ಕಣೆ. ಬ್ರೆಡ್ ಆಮ್ಲೆಟ್ ಮಾಡಿಕೊಡಿ. ನನ್ಗೆ ಹೇಳ್ಬೇಡ. ಇಂಥ ಮಾತು
ನನ್ಗೆ ಅಕ್ಕ ಅಂತ ಇವರಿಬ್ರು ಮರ್ಯಾದೆನೇ ಕೊಡಲ್ಲ guys. ಸಂಸ್ಕೃತಗಳು ಬರ್ತವೆ ಬಾಯಿಂದ ನಾನು ಅಕ್ಕ ನೀನ್ ತಂಗಿ ನಿತ್ಯಶ್ರೀ ಹೇಳಿದ ಮಾತು ನೀನ್ ಕೇಳ್ಬೇಕು. ತೆಂಗಿ ಅಲ್ಲ ಅದು ತಂಗಿ ತಂಗಿ. ಓಕೆ ಗೈಸ್, ಇವಾಗ ನಮ್ಗೆ ಸೊ ಫೈನಲಿ ಏನು ಮತ್ತೆ ಹೋಯ್ತೈತಲ್ಲಪ್ಪ, ಏನಿದು ಎಗ್ ಆಮ್ಲೆಟ್ ಮಾಡುವ ವಿಧಾನ ನಿಮಗೆ ತೋರಿಸ್ತೀವಿ. ಎಗ್ ಆಮ್ಲೆಟ್ ಅಲ್ಲ, ಬ್ರೆಡ್ ಆಮ್ಲೆಟ್ ಅಂತೆ. ನಾನು ಎಷ್ಟೊಂದ್ಸಲ ಅಡುಗೆ ಮನೆಗೆ ಬರ್ತಾ ಇದ್ದೀನಿ. ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಾಣಿಸ್ತೈತೆ. ಸೊ ಮೊದಲಿಗೆ ಏನದು ಜಿ ಕನ್ನಡದಲ್ಲಿ ಹೇಳ್ತಾರಲ್ಲ, ಕಲರ್ಸ್ ಕನ್ನಡದಲ್ಲಿ, ಮೊದಲಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅಲ್ಲ ಇದು ಕೊತ್ತಂಬರಿ, ರುಬ್ಬಿ ಕೊಡಪ್ಪ ರಾಜ, ಒಂದು ಮೊಟ್ಟೆ. ಈ ಸರಿಯಾಗಿ ಹೊಡಿ. ಹೆಂಗ್ ಕಾಣ್ಬೇಕು ಅಂತ ಗೈಸ್, ಹೆಂಗ್ ಕಾಣ್ಬೇಕಂತಂದ್ರೆ ಸಿನಿಮ್ಯಾಟಿಕ್ ತರ ತೋರಿಸ್ಬೇಕು ನಾನು, ಸಿನಿಮ್ಯಾಟಿಕ್. ನಿಟ್ಟು ಹೊಡಿಯೇ. ಅಯ್ಯೋ ತಪ್ಪಕ್ಕಂತ ಬೀಳ ತೋರಿಸ್ಬೇಕು. ಹೆಂಗ್ ತೋರಿಸ್ತಾಳೆ ಟಿವಿಲಿ. ಅಯ್ಯೋ ನಂದಿದ ಐಸ್ ಬೌಲ್ ಹಾಕೊಳ್ಳೋದು ಬೌಲು. ರೋಹನ್ ಇವನು ಸೇಮ್ ಹೋಟ್ಲ ನಂಗೆ ಮಾಡ್ದಂಗೆ ಮಾಡ್ತಾನೆ. ನಮ್ಮ ಮನೇಲಿ ಇಬ್ರು ಬರ್ತಾನೆ ಇಲ್ಲ. ಕುಕ್ ಮಾಡೋರವ್ರೆ, ನಾನ್ ಕುಕ್ ಮಾಡಲ್ಲ. ಕುಕ್ ಮಾಡ್ತೀನಿ. ಕುಕ್ ಮಾಡಕ್ ಹೋಗಿ ಕುಕ್ಕರ್ ಸೀಸ್ಬಿಟ್ಟವಳೆ. ಇಲ್ಲ, ಅದು ಮಿಸ್ ಆಗಿದ್ದು ಕನಸು. ಕುತ್ಕೊಳ್ಳ. ಓಕೆ, ಕಲಸತಕ್ಕದ್ದು ತಕ್ಕದ್ದು ಕಲಸತಕ್ಕದ್ದು. ಸರಿ ತೋರ್ಸ್ಬೇಕು. ನಿಂಗೆ ಕೈಯಾಗ ಕಾಣ್ತಾ ಇದ್ ಕಣೆ ಗೈಸ್. ಹಿಂಗ್ ಕಲ್ಸ್ರಿ. ಕೈ ಕಲ್ಸ್ತೀನಿ, ಕಾಲ್ ಕಲ್ಸದ. ಗೈಸ್ ನಂಗೆ ಅಕ್ಕ ಅಂತ ರೆಸ್ಪೆಕ್ಟೇ ಇಲ್ಲ. ಓಕೆ, ಕಲ್ಸ್ಬೇಕು ಹಿಂಗೆ. ನಂತರ ನಾವು ಹಾಕ್ತಾ ಇದೀವಿ ಗರಂ ಪೌಡರ್. ಹೆಂಗ್ ಮಾಡ್ಬೇಕು ಗೊತ್ತೇನೆ, ಸಕ್ಕದಾಗ ಕಾಣ್ಬೇಕು. ನೋಡ್ ತಕ್ಷಣ ಜನರು ಮಾಡು. ಅಯ್ಯಯ್ಯೋ ಏನ ಚೆನ್ನಾಗಿತ್ತು ಅವತ್ತು, ಅದಕ್ಕೆ ಮಾಡಿಸ್ತಾ ಇರೋದು ಗೈಸ್. ಅವತ್ ಮಾಡಿದ್ಲು, ಸಕ್ಕತ್ತಾಗ ಮಾಡಿದ್ಲು, ಅದಕ್ಕೆ ಮತ್ತೆ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ. ಏನಾಗ್ತದೆ ಈಗ? ಗರ್ವಲ್ಲಿ ಚಿಲ್ಲಿ ಪೌಡ್ರು, ಬೆಡ್ ರೋಸ್ಟ್ ಇದ್ದೀನಿ. ಮೊಟ್ಟೆ ಆಮ್ಲೆಟ್ ಮಾಡಿದ್ದ ಸೂಪ್ ಹಾಕ್ಬಿಟ್ಟು ನಾಯಿ ತಿನ್ಲಿಲ್ಲ ಅದು. ರುಚಿಗೆ ತಕ್ಕಷ್ಟು ಉಪ್ಪು ಇರೇ 7 ಗಂಟೆ ಹಾಕ್ತಾವಳೆ ಆಲ್ರೆಡಿ. ಹಾಕು ರುಚಿಗೆ ತಕ್ಕಷ್ಟು ಉಪ್ಪು. ಕುಯ್ಕೊಂಡಿದ್ಲು ಕಣಮ್ಮ. ನಾನು ವಿಡಿಯೋನೇ ಆನ್ ಮಾಡಿಲ್ಲ, ಆಲ್ರೆಡಿ ಇವಳು ಮಾಡ್ಕೊಂಡು ನಿಂತೋಳೆ. ನಾನು ಯಾಕೆ ಅಡುಗೆ ಮಾಡಲ್ಲ ಅಂತಂದ್ರೆ ಇದಕ್ಕೆ ಇದೇ ರೀಸನ್. ನನಗೆ ಘಾಟ್ ಎಲ್ಲ ಆಗಲ್ಲ. ಏನ್ ಪ್ರಾಬ್ಲಮ್ ನಂಗೆ ಅಂತಂದ್ರೆ ದುರ್ಮಾಂಸ ಅಲ್ಲ, ಅಡುಗೆ ಮಾಡಿದ್ರೆ ನಂಗೆ ಒಗ್ಗರಣೆ ಹಾಕಿದ ತಕ್ಷಣ ಅಕ್ಷಿ ಬರುತ್ತೆ. ಇನ್ನು ಸ್ಟೋವ್ ಹಚ್ಚಿಲ್ಲ. ಮತ್ತೆ ಘಾಟ್ ಅಲರ್ಜಿ, ಒಟ್ಟಲ್ಲಿ ಅಲರ್ಜಿ ಆಗಲ್ಲ. ಡಸ್ಟ್ ಅಲರ್ಜಿ, ಅಡುಗೆ ಅಲರ್ಜಿ, ಒಗ್ಗರಣೆ ಅಲರ್ಜಿ ಆಗಲ್ಲ. ನನ್ನ ತಂಗಿ ಇವಾಗ ಬ್ರೆಡ್ ಅನ್ನು ಕುಯ್ತಿದ್ದಾಳೆ. ಚೆನ್ನಾಗ್ ಕುಯ್ಯೇ. ನನ್ನ ತಂಗಿ ಕುಕ್ ಚೆನ್ನಾಗಿ ಮಾಡ್ತಾಳೆ. ನಮ್ಮ ಅಮ್ಮನೂ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಆದ್ರೆ ನಾನು ಚೆನ್ನಾಗಿ ಮಾಡ್ತೀನಿ ಅಲ್ವೇನಮ್ಮ? ಅಮ್ಮ ಯಾಕಮ್ಮ ಚೆನ್ನಾಗಿ ಮಾಡಲ್ಲ? ನೋಡ್ತೀನಿ ಅದು ಅಮ್ಮ ಚೆನ್ನಾಗಿ ಮಾಡ್ತೀನಿ. ನಾನ್ ವೆಜ್ ಎಲ್ಲ ಮಾಡಲ್ವಾ? ರೆಸಿಪಿ ಎಲ್ಲ ಹಾ ನನ್ಗೆ ಆಗಲ್ಲ. ಅವಳನ್ನ ಯಾರನ್ನೂ ಮದುವೆ ಮಾಡ್ಕೊಳ್ಳೋ ನೋಡು. ಅಮ್ಮ ನೀನ್ ಹಂಗೆ ಹೇಳ್ರೆ ಯಾರು ಮದ್ವೆ ಆಗಲ್ಲ ಕಣವ. ಇಲ್ಲ ಗೈಸ್, ಮಾಡ್ತೀನಿ ನಾನು. ಅಡುಗೆ ಮಾಡಕ್ ಬರುತ್ತೆ, ಸ್ನ್ಯಾಕ್ಸ್ ಎಲ್ಲ ಮಾಡ್ತೀನಿ. ಯಾ
ಹೇಳಮ್ಮ ಏನ್ ಮಾಡ್ತೀನಿ ಅಂತ. ಬಿರಿಯಾನಿ ಒಂದು ಅಳಾಡಿಸ್ತಾಳೆ. ಒಂದೆಲ್ಲ ಅಲಾಡ್ಸ್ತೀವಿ, ಎಲ್ಲಾನು ಅಲಾಡ್ಸ್ತೀವಿ. ಗೈಸ್ ಇದನ್ನ ಹೆಜ್ಬಿಟ್ಟು ಹಾಕ್ಬೇಕು. ಮಾನ್ಯ ಯಾವತ್ತು ಹಿಂಗ್ ಮಾಡಿದ್ದೆ ಕಣೆ ನಾನೇ, ಆದ್ರೆ ಹಿಂಗ್ ಮಾಡಿದ್ರೆ ಚೆನ್ನಾಗಿರಲ್ಲ ಕಣೆ. ಬ್ರೆಡ್ ನೆಂದೋಗಿ ಹೆಂಗ್ ಕಾಣ್ತದೆ ಗೊತ್ತಾ, ಒಳ್ಳೆ ಸಸಿ ಹೋಗ್ತು. ಹಿಂಗ್ ಹೆಜ್ಜಿದ್ರೆ ಅದೇ ವಾಸನೆ ಬರುತ್ತೆ. ಗೈಸ್ ಈ ತರ ಅಂತೂ ಮಾಡ್ಬೇಡಿ, ಹೆಜ್ಜಿದ್ರೆ ಒಳಗಡೆ ಬೆಂದೇ ಇರಲ್ಲ. ಅವತ್ ಮಾಡಿದಲ್ಲ ಹಂಗ್ ಮಾಡಿ. ನಮ್ ಕೆಲ್ಸ ಅಲ್ಲ, ಅವನೇ ತಿಂತಾನ ಅವನೇ. ಹಾ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ವಿಡಿಯೋ ಮಾಡಬೇಕು. ಆ ರಿಂಗ್ ಲೈಟು ಅದೇನೋ ಬೆಂಕಿ ಎತ್ಕೊಬಿಡ್ತು, ಇಲ್ಲಾಂದ್ರೆ ಆನ್ ಮಾಡ್ತಿದ್ದೆ ನಾನು. ಲೈಟಿಂಗ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮಾಡೋದು, ಅದಕ್ಕೆ ಅದನ್ನು ತಗೊಳ್ಳೋದು. ಇಷ್ಟೇ ಇದು ಬ್ಯಾಡ ಕಣಿ, ಚೆನ್ನಾಗಿರಲ್ಲ ಹಿಂಗೆ. ಗೈಸ್ ನಮ್ಮ ಅಮ್ಮ ಏನು ಹೇಳ್ತಾವ್ರೆ ಅಂದರೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗೈತೆ ಅಂತ ಹೇಳ್ಬೇಕಂತೆ. ಅವ್ರು ಬೇಜಾರು ಮಾಡ್ಕೊತಾರೆ, ಮಾಡಿದವ್ರು ಬೇಜಾರು ಮಾಡ್ಕೋತಾರ, ಹಂಗೆ ತಿನ್ಬೇಕು. ಮಾಡಿದವ್ರಿಗೆ ಬೇಜಾರಾಗಲ್ಲ, ಅಚ್ಚು ಸೂಪರ್ ಆಗದೆ ಅಂತ ಹೇಳ್ಬೇಕು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅನ್ಬೇಕಾ? ಅದೇಗೆ ನಾನು ಎಲ್ಲೋದ್ರೂ ನಿಜಾನೇ ಹೇಳೋದು. ಬೇಜಾರಾಗಲ್ಲ ಊಟ ಮಾಡಿದವ್ರಿಗೆ. ಹೆಂಗಾಯ್ತು ಟೇಸ್ಟ್ ಹೇಳೋ, ಸೀರಿಯಸ್ ಆಗಿ ಹೇಳೋ. ಇವಾಗ ಸೀರಿಯಸ್ ಆಗಿ ಹೇಳೋ, ಚೆನ್ನಾಗೈತ ಚೆನ್ನಾಗಿಲ್ಲ? ಮಧ್ಯದಲ್ಲಿ ಚೆನ್ನಾಗಿದೆ. ಚೆನ್ನಾಗದೇನಮ್ಮ? ಗಾಯ್ಸ್ ಬ್ರೆಡ್ ಆಮ್ಲೆಟ್ ಸಕ್ಸಸ್ಫುಲಿ ಚೆನ್ನಾಗೈತೆ. ಇದೊಂದು ಇನ್ನೊಂದು ಟೈಪು, ಬ್ರೆಡ್ನ ರೋಸ್ಟ್ ಮಾಡ್ಕೊಂಡು ಆಮ್ಲೆಟ್ ಹಾಕೊಂಡು ಮದ್ದಿಗೆ ಹಾಕೊಳ್ಳೋದು. ಇವನು ಗೈಸ್ ನನ್ನ ತಮ್ಮನ್ನ ಇನ್ಮೇಲೆ ನೀವು ವ್ಲಾಗಲ್ಲಿ ರೋಹನ್ ಅಂತ ಕರಿಬೇಡಿ, ನೀವು ಇವನ್ನ ತಿಂಡಿ ಪೋತ ಅಂತ ಕರೀರಿ. ದೇವಸ್ಥಾನಕ್ಕೆ ಹೋಗಿವಿ. ಹಾ ಕೇಳ್ತೇಳಿ ನನ್ನ ತಂಗಿ ಸ್ಟೋರಿ. 2 ಸಲ ಅನ್ನ ಹಾಕ್ಸ್ಕೊಂಡ, ಮಜ್ಜಿಗೆ ಹಾಕಿಸ್ಕೊಂಡ, ಅನ್ನ ಸಾಂಬಾರು ಹಾಕ್ಸ್ಕೊಂಡ, ಪಾಯಸ ಹಾಕ್ಸ್ಕೊಂಡ, ಈಚೆಗಡೆ ಬಂದು ಚುರ್ಮುರಿ ತಿಂದ, ಮನೆಗೆ ಬಂದು ಮಿಕ್ಸ್ಚರ್ ತಿಂದ, ಕೇಕ್ ತಿಂದ. ಅವ್ನ ಹೊಟ್ಟೆ ನಾವು ಗೈಸ್ ನೋಡಿ ಇವನೇ ಘಟೋದ್ಗಜ. ಇವಳು ಗಣೇಶ್ವರ್ಕೆ ಇಷ್ಟೇ ಬಿಡ್ರು, ಅಷ್ಟೇ ಏನಿಲ್ಲ. ತಟ್ಟೆ ಕೊಡ್ರು. ದೇವ್ರ ನಾಮ. ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಗೈಸ್ ರೆಡಿ ಆಗಿದೆ ನಮ್ಮ ಬ್ರೆಡ್ ಆಮ್ಲೆಟ್. ನೋಡಿ ಹಿಂಗೆ ಕಾಣುತ್ತೆ, ಬಟ್ ರಿಂಗ್ ಲೈಟ್ ಇದ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣುತ್ತೆ. ಡೆಕೋರೇಷನ್ ಯಾವ ಇದು ಮಾಡಿಲ್ಲ. ಇದನ್ನ ಹಿಂಗೆ ಸಾಸ್ ಹೆಚ್ಕೊಂಡು ಹಿಂಗೆ ತಿನ್ಬೇಕು. ಅಂದ್ರೆ ಮಾಮೂಲಿ ಎಷ್ಟು ಚೆನ್ನಾಗಿರ್ಬೇಕು ಅಷ್ಟು ಚೆನ್ನಾಗಿದೆ. ತಿನ್ನೋಂಗ ಅದೇನು? ತಿನ್ನೋದು 100ಗೆ ಎಷ್ಟು ಪಾಯಿಂಟ್ ಗೊತ್ತಾ? 4. ನಿನ್ಗೆ 100ಗೆ 95. ಅಣ್ಣ ಇದು ಯಾಕೆ ನೀನು ಹೊಟ್ಟೆ ಒಳಿಕ? ಯಾರು ರೋಹನ್ ದೃಷ್ಟಿ ಹಾಕ್ಬಿಟ್ಟಾರ? ಯಾಕೆ? ತಿನ್ಕೊಂಡು ಅವನ್ ತಿಂತಾನ್ ಬಿಡಿ, ಏನಾಗಲ್ಲ. ನನ್ನ ಹೊಟ್ಟೆ ಗುಡ ಅಂತೈತೆ. ಇವಾಗ ಹೇಳು, ಮಾರ್ನಿಂಗ್ ಎಷ್ಟು ಕೊಡ್ತೀಯಾ ಮಾಡಿರೋದಕ್ಕೆ? ಬ್ರೆಡ್ ಆಮ್ಲೆಟ್ ಪಾಯಿಂಟ್ಸು 100ಕ್ಕೆ 90. ನನ್ನ ಕಡೆಯಿಂದ 95, ನಮ್ಮಮ್ಮ ಕಡೆಯಿಂದ 90. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಚಿಕ್ಕ ವ್ಲಾಗು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫಸ್ಟ್ ಟೈಮ್ ಅನ್ಕೊಳ್ಳಿ, ನನ್ನ ತಂಗಿನೂ ಮತ್ತೆ ನನ್ನ ತಮ್ಮ ಎಲ್ಲ ಸೇರ್ಕೊಂಡು ಮಾಡಿದ್ದು ಈ ವ್ಲಾಗು. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಕೋಳಿ ಸಾರು, ಮಟನ್ ಸಾರು, ಮತ್ತೆ ಇನ್ನು ಬೋಟಿಗೊಜ್ಜು, ತರಾವರಿ ಕುಕಿಂಗ್ ವಿಡಿಯೋಸ್ ಮಾಡ್ತೀವಿ. ಸೊ ಇವಾಗ ವಿಡಿಯೋ ಏನ್ ಮಾಡ್ತಾ ಇದೀವಿ, ಈ ಕಡೆ ಕುಕ್ ಮಾಡಿದವರು ರೋಹನ್, ಈ ಕಡೆ ಕುಕ್ ಮಾಡಿದವರು ನನ್ನ ತಂಗಿ ಮಾನ್ಯ, ಮಧ್ಯದಲ್ಲಿ ಇವರಿಬ್ರಿಗೂ ಅಕ್ಕ ನಾನು. ನನ್ನ ಹೆಸರು ನಿತ್ಯಶ್ರೀ, ಇವನ ಹೆಸರು ರೋಹನ್, ಇವಳ ಹೆಸರು ಮಾನ್ಯಶ್ರೀ. ಸೊ 3 ಜನ ಸೇರ್ಕೊಂಡು ಮಾಡಿಲ್ಲ, ಇವರಿಬ್ರು ಮಾಡಿರೋದು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇವರಿಬ್ರಿಗೂ ಕಮೆಂಟ್ ಹಾಕ್ಬಿಡಿ.
ಸೊ ಅಪ್ಕಮಿಂಗ್ ಅಲ್ಲಿ ಚೆನ್ನಾಗಿ ಅಡ್ಗೆ ಕುಕಿಂಗ್ ಬ್ಲಾಗ್ಸ್ ನ ಇನ್ನು ಮಾಡೋಣ ಇವ್ರ ಜೊತೆ ಸೇರ್ಕೊಂಡು ಅಂತ ಹೇಳ್ತಾ ನಾನು ಹೆಂಗ್ ಮಾತಾಡ್ತಾ ಇದೀನಿ ಗೊತ್ತಾ ಸಿಗುವ ಮತ್ತೆ ನಾನು ಹೆಂಗ್ ಮಾತಾಡ್ತಾ ಇದೀನಿ ಗೊತ್ತಾ ಅದೇ ಈಗ ಉಂಟೆ ಹಳ್ಳಿಲಿ ಮಾತಾಡ್ತಾರಲ್ಲ ದೊಡ್ಡ ಮನುಷ್ಯರು ಆಯ್ತು ಇಲ್ಲಿ ಕರೆಂಟ್ ಹೊಡಿತೆ ಅಣ್ಣ ತಮ್ಮಂದಿರ ನನ್ನ ಅಕ್ಕಂದಿರ ಅಂತ ಮಾತಾಡ್ತೀನಿ ಅಣ್ಣ ತಮ್ಮಂದಿರ ನನ್ನ ಅಕ್ಕ ತಂಗಿಯರ ಹಾ ತಿಂದಾಯ್ತು ಹೋಗ್ ತೊಳಿ ಗೈಸ್ ತೊಳಿಬೇಕೀಗ ಸೊ ಇಷ್ಟ ಆಗಿತ್ತು ಇವತ್ತಿನ ದಿನ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದೀನಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓದುತ್ತಾನೆ ಇರಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಸಿಗುವ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೈ ಬೈ